ಪ್ರಚೋದನಕಾರಿ ಭಾಷಣ ಮಾಡಿದ ಮುಸ್ಲಿಂ ಧರ್ಮಗುರು ಎಸ್ಕೇಪ್ ಆಗಲಾಗಿದೆ. ಪ್ರಚೋದನಕಾರಿ ಭಾಷಣ ಮಾಡಿದ ಮುಸ್ತಾಕ್ಗಾಗಿ ಇದೀಗ ಖಾಕಿ ತಲಾಶ್ ಮಾಡ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಪ್ರಚೋದನಕಾರಿ ಭಾಷಣ ಮಾಡಿದ ಮುಸ್ತಾಕ್ ಸದ್ಯ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಕೇಸ್ ತನಿಖೆ ಆಗ್ತಾ ಇದೆ. ಈ ತನಿಖೆ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಆರೋಪಿ ಮುಸ್ತಾಕ್ಗಾಗಿ ಬಲೆ ಬೀಸಿದ್ದಾರೆ ಸಿಸಿಬಿ ಪೊಲೀಸರು. ಧರ್ಮಗುರು ಅಂತ ಹೇಳ್ಕೊಂಡು ದ್ವೇಷದ ಭಾಷಣ ಮಾಡ್ತಾ ಇದ್ದೀವಿ. ಎಂತೆಂಥ ಧರ್ಮಗುರುಗಳನ್ನ ಈ ನಾಡು ಈ ದೇಶ ಕಂಡಿದೆ. ಸಮನ್ವಯತೆ ಸಾಧಿಸುವ ಕೆಲಸ ಮಾಡಬೇಕು. ಎಲ್ಲ ಧರ್ಮದರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಬೇಕು. ಏನಾದ್ರೂ ಬೆಂಕಿ ಬೀಳ್ತಾ ಇದೆ ಅಂತ ಅಂದ್ರೆ ಅದನ್ನ ನೀರ್ ಹಾಕಿ ಆರಿಸೋ ಕೆಲಸ ಧರ್ಮಗುರುಗಳು ಮಾಡಬೇಕು. ಅದನ್ನ ಬಿಟ್ಟು ಕಿಡಿ ಹತ್ಕೊಂಡಿದೆ, ಅದಕ್ಕೆ ಇನ್ನೊಂಚೂರು ಪೆಟ್ರೋಲ್ ಹಾಕೋಣ, ಸೀಮೆಣ್ಣೆ ಹಾಕೋಣ ಅಂತಂದ್ರೆ ಆಗಲ್ಲ. ಈ ಧರ್ಮಗುರು ಅಂತ ಅನ್ನಿಸ್ಕೊಂಡವ್ರು ಮಾಡಿದ್ದು ಅದೇ ದ್ವೇಷ ಭಾಷಣ. ಈಗಿಲ್ಲ, ಈಗ ಆ ಸಮಯ ಎಸ್ಕೇಪ್ ಹಾಕಿದ್ದಾರೆ. ಈಗ ಚಿಕ್ಕ ಪುಟ್ಟರು ಕಲ್ಲು ತೂರಾಟ ಮಾಡ್ತಾ ಇದ್ರಲ್ಲ, ಅವ್ರು ತಗ್ಲಾಕೊಂಡಿದ್ದಾರೆ. सुरेश नाम का मेरे आका की शान में गुस्ताखी किया है। हुकूमत हिंद से मैं गुजारिश करता हूँ जल्द से जल्द उसे गिरफ्तार करे और उसे फांसी की सजा दे, सजाए मौत दे। आपकी तमन्ना क्या है? उसे सजाए मौत देनी चाहिए, सजाए मौत चाहिए, सजाए। लब्बैक लब्बैक लब्बैक। मैसूर के मुसलमानों से गुजारिश करता हूँ, जब नामूसे रिसालत की बात आए तो हमें ये खोकर गुस्ताखे रसूल का मुंह तोड़ जवाब देना है, मुंह तोड़ जवाब देना है, मुंह तोड़ जवाब देना है। वक्त पड़े तो हमारी गर्दन भी कटाएंगे, वक्त पड़े तो नबी के लिए अपने बच्चों को भी कटा देंगे। इस वीडियो को खूब शेयर करें, खूब शेयर करें को कि गैरत मुस्लिम जिंदा है, दीन पे मर मिटने का जज्बा कल भी था और आज भी है। सब नारा लगाए, हम नबी के लिए जान भी देने के लिए तैयार हैं, हम नबी के लिए जान भी देने के लिए तैयार हैं। आज मुसलमानों को हमेशा निशाना बनाया गया। सुरेश नाम का ಉದಯಗಿರಿ ಕಲ್ಲು ತೂರಾಟ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 14ಕ್ಕೆ ಏರಿಕೆ ಆಗಿದೆ. ನಿನ್ನೆ ತಡರಾತ್ರಿ ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಬಂಧಿತ 14 ಜನರಲ್ಲಿ ಓರ್ವ ಅಪ್ರಾಪ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 13 ಜನರಿಗೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಖಾಕಿ. 13 ಜನರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಓರ್ವ ಬಾಲಕನನ್ನ ಬಾಲ ಮಂದಿರಕ್ಕೆ ಕಳಿಸಿದ್ದಾರೆ ಪೊಲೀಸರು. ಕೇಸ್ ಸಂಬಂಧ ಮತ್ತಷ್ಟು ಆರೋಪಿಗಳನ್ನು ಗುರುತು ಮಾಡಿರುವಂತಹ ಪೊಲೀಸರು ಇನ್ನಷ್ಟು ಜನರಿಗಾಗಿ ಪೊಲೀಸರಿಂದ ಮುಂದುವರೆದ ಶೋಧ ಕಾರ್ಯ. ನಾನು ಆಗಲೇ ಹೇಳ್ತಾ ಇದ್ದೆ, ವಿಡಿಯೋದಲ್ಲಿ ಗಮನಿಸಿದ್ದ ಹಾಗೆ ಗೊತ್ತಾಗ್ತಾ ಇತ್ತು, ಈ ಪ್ರಕರಣದಲ್ಲಿ ಹಲವು ಅಪ್ರಾಪ್ತರಿದ್ದಾರೆ. ಈಗ ಬಂಧನ ಮಾಡಿರುವ 14ರ ಪೈಕಿ ಒಬ್ಬ ಅಪ್ರಾಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಬಾಲಮಂದಿರ ಕಳಿಸಲಾಗ್ತಾ ಇದೆ. ನೀವು ಚಿಕ್ಕ ವಯಸ್ಸಿನಲ್ಲೇ ತಿದ್ದಿ ಬುದ್ಧಿ ಹೇಳಿಲ್ಲ ಅಂತಂದ್ರೆ ತೀರಾ ಕಷ್ಟ. ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬದುಕಬೇಕು. ಇನ್ನು ಬಾಲ ಆಗಿದ್ರು ಕೂಡ, ಚಿಕ್ಕ ವಯಸ್ಸಿನವನಾಗಿದ್ರು ಕೂಡ ಕಲಿಯೋ ಕೆಲಸಕ್ಕೆ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಅಂತಂದರೆ ಇನ್ನು ಯಾವ ಥರ ಬೆಳೆಸ್ತಿರ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಅವರ ಎಜುಕೇಷನ್ ಕತೆಗೇನು, ಸ್ಕೂಲಿಗೆ ಯಾವಾಗ ಹೋಗ್ತಾರೆ? ಈಗ ಈ ಕಲ್ಲು ತೂರಾಟ ಕೇಸು ಈ ಸಮಾಜದಲ್ಲಿ ಶಾಂತಿ ಭಂಗ ಮಾಡಿದಂಥ ಕೇಸು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ಬದಲು ಕದಡಿದಂಥ ಕೇಸು. ಇದರಲ್ಲಿ ಇದೀಗ ಬಾಲಮಂದಿರ ಕಳಿಸಲಾಗ್ತಾ ಇದೆ. ಮುಂದೆ ಇವರು ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು, ಯಾವ ಥರ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು ಪ್ರಶ್ನೆ ಆಗುತ್ತೆ ಅಲ್ವಾ, ಕಾಡುತ್ತೆ ಅಲ್ವಾ. ಒಬ್ಬನೇ ಬಾಲಕ ಸಿಕ್ಕಾಕೊಂಡಿರೋದು, ಆದರೆ ಇನ್ನೂ ಅನೇಕರು ಇದ್ದಾರೆ. ಆ ವಿಡಿಯೋದಲ್ಲಿ ಗಮನಿಸ್ತಿದ್ರೇನೆ ಗೊತ್ತಾಗತ್ತೆ. 12, 13, 11 ವರ್ಷದವ್ರು ತುಂಬ ಜನ ಇದ್ದಾರೆ. ಈ ಥರ ಬೆಳೆಸೋದು ಯಾಕೆ? ಚಿಕ್ಕನಿಂದಲೇ ತಿದ್ದಿ ಬುದ್ಧಿ ಹೇಳಿ ಸಮಾಜಕ್ಕೆ ಮಾದರಿ ಆಗೋ ಥರ ಬೆಳೆಸಿದ್ರೆ ಚೆನ್ನಾಗಿರುತ್ತೆ. ಯಾವುದೋ ಗಲಾಟೆ ಆಗ್ತಿದೆ, ಬಾಬಾ ಕಲ್ಲೆಸಿಬೇಕು ಅಂತ ಕರ್ಕೊಂಡು ಹೋದ್ರೆ ಹೆಂಗೆ ಸಾಧ್ಯ? ಇಲ್ಲಿ ಬದುಕೋದಕ್ಕೆ ಹೆಂಗೆ ಸಾಧ್ಯ? ನೋಡಿ, ಕಲ್ಲು ತೂರಾಟ ಮಾಡ್ತಿದ್ರಲ್ಲಿ ಚಿಕ್ಕವರು ಹೆಚ್ಚು ಜನ ಇದ್ರು, ಬಾಲಕರು ಅನೇಕರು ಇದ್ರು. ಇದರಲ್ಲಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ. ಇನ್ನೂ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡುವ ಸಾಧ್ಯತೆಗಳಿದೆ. ಪೊಲೀಸರು ಹುಡುಕ್ತಿದ್ದಾರೆ. 15ಕ್ಕೂ ಹೆಚ್ಚು CCTVಯ ವಿಜುವಲ್ಸನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ದಾಂಧಲೆ ಮಾಡಿದ್ದಾರೋ ಎಲ್ಲರೂ
ಕೇಸ್ ಜಡಿದು ಒಳಗೆ ಹಾಕ್ತಾರೆ. ಇದೆಲ್ಲ ಸಮಾಜಕ್ಕೆ ಘಾತಕ ಶಕ್ತಿಗಳು. ಇವುಗಳನ್ನು ಈಗಲೇ ಮಟ್ಟ ಹಾಕಬೇಕು, ಚೂಟ್ ಹಾಕಬೇಕು. ಇಲ್ಲ ಅಂತಂದರೆ ಸಮಸ್ಯೆ ಆಗತ್ತೆ. ಅದ್ಯಾರೋ ಧರ್ಮಗುರು ಅಂತ ಅನ್ನಿಸ್ಕೊಂಡವರು ಅದೇನೋ ಆ ಥರ ಕೂಗ್ತಾ ಇದ್ರು. ಧರ್ಮಗುರುಗಳಾದವರು ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮ ಹಿಂಬಾಲಕರಿಗೆ ಬುದ್ಧಿ ಹೇಳಬೇಕು. ಎಲ್ಲ ಧರ್ಮಗಳು ಒಂದೇ. ಆ ಧರ್ಮ ಮೇಲೂ ಆ ಧರ್ಮ ಕೀಳು ಇಲ್ಲ. ಮನುಷ್ಯ ಅನ್ನೋದು ಒಂದೇ ಧರ್ಮ ಇರೋದು. ಧರ್ಮ 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 ಅಂತ ಸಾಯೋವರೆಗೂ ಬಡಿದಾಡಿ ಏನು ಸಿಗತ್ತೆ? ಯೋಚಿಸ್ಬೇಕಲ್ವಾ? ಈ ಕೆಲಸವನ್ನು ಯಾರು ಮಾಡಬೇಕು? ಧರ್ಮಗುರುಗಳು ಮಾಡಬೇಕು. ಎಲ್ಲರ ಮನಸ್ಸಿಗೂ ನಾವೆಲ್ಲರೂ ಒಂದೇ ಅನ್ನೋದನ್ನು ತುಂಬೋದು. ನಮ್ಮ ಧರ್ಮ ಮೇಲೂ ಆ ಧರ್ಮದವ್ರು ನಾವು ನೋಡೋಂಗಿಲ್ಲ, ಕೇಳೋಂಗಿಲ್ಲ, ಅವ್ರ ಆಚಾರ ವಿಚಾರಗಳನ್ನು ನಾವು ಒಪ್ಕೊಳ್ಳೋಂಗಿಲ್ಲ. ನೋ, ಇದು ಭಾರತ. ಈ ಸಂಸ್ಕೃತಿ, ಈ ಹೆಗ್ಗಳಿಕೆ ಎಲ್ಲ ದೇಶಕ್ಕಿಂತ ವಿಭಿನ್ನ. ಯಾಕೆ ಅಂತಂದರೆ ನಮ್ಮಲ್ಲಿ ಎಲ್ಲರೂ ನಾವಿಲ್ಲಿ ಬದುಕಿದ್ದೀವಿ, ಬಾಳ್ತಾ ಇದ್ದೀವಿ ಅಂತ ನಾವು ಬೇರೆ ದೇಶಗಳಿಗೆ ಮಾದರಿ. ಒಂದು ಧರ್ಮಕ್ಕೆ ಸೀಮಿತವಾದ ದೇಶ ಅಲ್ಲ ಇದು. ವಿವಿಧತೆಯಲ್ಲಿ ಏಕತೆ ಕಾಣ್ತಾ ಇರುವ ದೇಶ ನಮ್ಮ ಭಾರತ. ಅದನ್ನು ಹೊರತುಪಡಿಸಿ ಈ ವಿಷ ಬೀಜ ಬಿತ್ತೋದು, ಇನ್ನೊಂದು ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡೋದು, ಇನ್ನೊಂದು ಧರ್ಮವನ್ನು ಅವಹೇಳನ ಮಾಡೋದು, ಧರ್ಮ ಅನ್ನುವಂಥ ಹೆಸರಿನಲ್ಲಿ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಹದಗೆಡಿಸುವಂಥದ್ದು, ಕೋಮುವಾದವನ್ನು ಹೆಚ್ಚಿಸುವಂಥದ್ದು, ಇದನ್ನು ಯಾವೇ ಧರ್ಮ ಮಾಡಿದ್ರು, ಅದು ಮುಸಲ್ಮಾನ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಜೈನ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಅದು ತಪ್ಪೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. CCTVಯ ವಿಜುವಲ್ಸ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ಈಗ ಅನೇಕ ಒಂದು 14 ಮಂದಿಯನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನೊಂದಷ್ಟು ಮಂದಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಅದರ ಜೊತೆಗೆ ಆ ಧರ್ಮಗುರು ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಪುನೀತ್, ಆಶ್ಚರ್ಯ ಅಂತ ಅನಿಸ್ತಾ ಇರೋದು ಅಪ್ರಾಪ್ತರು ಕೂಡ ಇದರಲ್ಲಿ ಇದ್ದಾರೆ ಅಂತ. ಅದು ಆಘಾತನೂ ಹೌದು, ಆಶ್ಚರ್ಯನೂ ಹೌದು, ಆತಂಕನೂ ಹೌದು. ಈ ಪ್ರಕರಣದಲ್ಲಿ ಎಷ್ಟು ಜನ ಈ ಥರ ಚಿಕ್ಕ ವಯಸ್ಸಿನವರು ಇದ್ದಾರೆ? ಸೊ ಈಗ ಅರೆಸ್ಟ್ ಆದವ್ರ ಕತೆಗೇನು ಅಂತ? ನಿತಿ, ಸದ್ಯಕ್ಕೆ 14 ಜನರನ್ನ, ಅಂದರೆ ಇದುವರೆಗೂ ಕೂಡ ಒಟ್ಟು ಏನು ನಿನ್ನೆ 8 ಜನರನ್ನ ಬಂಧಿಸುವಂತಹ ಒಂದು ಕೆಲಸ ಆಗಿತ್ತು. ಈ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 14 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಓರ್ವ ಬಾಲಪರಾಧಿ ಕೂಡ ಇರತಕ್ಕಂಥದ್ದು. ಆತನನ್ನ ಬಾಲಭವನಕ್ಕೆ ಬಿಡುವಂತಹ ಒಂದು ಕೆಲಸವನ್ನ, ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂತಹ ಒಂದು ಕೆಲಸ ಈಗ ಆಗಿರ್ತಕ್ಕಂಥದ್ದು. CCP ಪೊಲೀಸರು ನಿರಂತರವಾಗಿ ಈ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರ್ಯಾರು ಕಲ್ಲು ತೂರಾಟವನ್ನು ಮಾಡಿದ್ರು, ಆ ಒಂದು ಗಲಾಟೆಗೆ ಕಾರಣರಾಗಿದ್ರು, ಅವರೆಲ್ಲರನ್ನೂ ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಈಗ ನಮಗೆ ಏನು TV5ಗೆ ಈಗ ಸಿಕ್ಕಿರತಕ್ಕಂಥ CCTVಯ ದೃಶ್ಯಾವಳಿಗಳೇನಿದ್ದಾವೆ, ಈ ಒಂದು ದೃಶ್ಯಾವಳಿಗಳ ಆಧರಿಸಿಯೇ ಅಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡಲಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಶಾಂತಿನಗರ ಇರಬಹುದು, ಅಲ್ಲಿ ಇರತಕ್ಕಂಥ ಉದಯಗಿರಿ ಇರಬಹುದು, ಈ ಬಡಾವಣೆಗಳಲ್ಲಿ ಈಗಾಗಲೇ ಪೊಲೀಸರು ಏನು ಸಿಟಿ ಕಮಿಷನರ್ ಏನಿದ್ದಾರೆ ಇವರು ಸೀಮಾ ಲಾಟ್ಕರ್ ಅವರ ಒಂದು ನೇತೃತ್ವದಲ್ಲಿ ರೌಂಡ್ಸ್ ಅನ್ನು ಹಾಕುವಂತ ಒಂದು ಕೆಲಸ ಆಯಿತು. ಅಲ್ಲಿ ಮನೆ ಮನೆಗೆ ತೆರಳಿ ಅವರ ಮಾಹಿತಿಯನ್ನು ಪಡೆಯುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಈಗ CCP ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದಾರೆ. ಆ ಒಂದು ಚುರುಕುಗೊಳಿಸಿರುವಂತಹ ಕಾರ್ಯಾಚರಣೆಯಲ್ಲಿ ಈಗ 14 ಮಂದಿಯನ್ನ ಅರೆಸ್ಟ್ ಮಾಡುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ನೂರಾರು ಜನ ಇದರಲ್ಲಿ ಇರತಕ್ಕಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಆ ಒಂದು ಕಲ್ಲು ತೂರಾಟ ಪ್ರಕರಣದ ಸಂದರ್ಭದಲ್ಲಿ, ಆ ಒಂದು ಕಲ್ಲು ತೂರಾಟ ನಡೆಯುವಂತಹ ಘಟನೆ ಏನಿತ್ತು, ಆ ಒಂದು ಘಟನೆಯ ಸಂದರ್ಭದಲ್ಲಿ ಮುಖ್ಯವಾಗಿ ಅಲ್ಲಿ ಮೌಲ್ವಿಯೊಬ್ಬರು ಅಲ್ಲಿ ಪ್ರಚೋದನಕಾರಿಯಾದಂತಹ ಭಾಷಣಗಳನ್ನು ಮಾಡಿದ್ರು. ಅಲ್ಲಿ ಇದ್ದಂತಹ ಯುವಕರನ್ನ ಹುರಿದುಂಬಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಮತ್ತಷ್ಟು ಕಲ್ಲು ತೂರಾಟಗಳು ನಡೆಯುವಂತಹ ರೀತಿಯಲ್ಲಿ ಅವರು ನಡೆದುಕೊಂಡಂತದ್ದಿರಬಹುದು. ಈ ವ್ಯಕ್ತಿ ಈಗ ಎಸ್ಕೇಪ್ ಆಗಿರತಕ್ಕಂಥದ್ದು. ಈ ಮುಸ್ತಾಕ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಬೇಕಾಗಿರತಕ್ಕಂಥದ್ದು ಪ್ರಮುಖವಾದಂತಹ ಒಂದು ಅಂಶ. ಯಾಕೆಂತ ಹೇಳಿದ್ರೆ ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಯುವಕರೆಲ್ಲರನ್ನು ಕೂಡ ಹುರಿದುಂಬಿಸುವಂತಹ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿ ಕಲ್ಲು ತೂರಾಟ ಹೆಚ್ಚಿನದಾಗಲಿಕ್ಕೆ, ಜೊತೆಗೆ ಅಲ್ಲಿ ಇಡೀ ನಗರ ಅಂದ್ರೆ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ನಡೆದಿರತಕ್ಕಂತಹ ಒಂದು ಕಲ್ಲು ತೂರಾಟದ ಪ್ರಕರಣ ಏನಿದೆ, ಈ ಒಂದು ಘಟನೆ ಇಡೀ ಮೈಸೂರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಜೊತೆಗೆ DCP ಅವರ ಕಾರ್ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಆ ಕಾರಿನ ಮೇಲೂ ಕೂಡ ಅವರು ಕಲ್ಲು ತೂರಾಟಗಳನ್ನು ಮಾಡಿದಂಥದ್ದು, ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ
ಯಾರ್ಯಾರು ಕಲ್ಲು ತೂರಾಟ ಪ್ರಕರಣದಲ್ಲಿ ಅಲ್ಲಿ ಭಾಗಿಯಾಗಿದ್ರು, ಕಲ್ಲು ತೂರಾಟವನ್ನು ಮಾಡಿದ್ರು, ಈ ಒಂದು ದೃಶ್ಯಗಳನ್ನು ಆಧರಿಸಿ ಅಂದರೆ CCTV ಕ್ಯಾಮ್ರಾಗಳೇನಿದ್ದಾವೆ, ಆ ಒಂದು ಅಜಿತ್ ಸೇಠ್ ಡಬಲ್ ರಸ್ತೆ ಏನಿದೆ ಆ ಒಂದು ರಸ್ತೆಯಲ್ಲಿ ಇರತಕ್ಕಂಥ ಎಲ್ಲ CCTV ಕ್ಯಾಮ್ರಾಗಳನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಕೇವಲ 14 ಮಂದಿಯನ್ನು ಮಾತ್ರ ಈಗ ಪತ್ತೆ ಹಚ್ಚುವಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತಹ ನೂರಾರು ಜನರ ಜೊತೆಗೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದಂತಹ ವ್ಯಕ್ತಿಯನ್ನ ಪ್ರಮುಖವಾಗಿ ಈಗ ಅರೆಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಆತನೇ ಈ ಎಲ್ಲ ಘಟನೆಗೂ ಕೂಡ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಇದರಿಂದೆಯೂ ಕೂಡ ಏನು ಒಂದಷ್ಟು ಜನ ಸಂಘಟನಾಕಾರರು ಕೂಡ ಇದ್ದಾರೆ, ವಿವಿಧ ಸಂಘಟನೆಯವರು, ಅವರೆಲ್ಲರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸ ನಡೀತಾ ಇರತಕ್ಕಂಥದ್ದು. ಸದ್ಯಕ್ಕೆ ಎಸ್ಕೇಪ್ ಆಗಿರ್ತಕ್ಕಂಥ ವ್ಯಕ್ತಿಯ ಹುಡುಕಾಟದಲ್ಲಿ ಇರತಕ್ಕಂಥ ಪೊಲೀಸರಿಗೆ ಆತ ಸಿಗ್ತಾನಾ ಅಥವಾ ಇದೇ ರೀತಿ ಅಂದರೆ ಈಗ ಏನು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಆರೋಪಿಗಳ ಮನೆಗಳಿಗೆ ಪೊಲೀಸರು ತೆರಳದಂತಹ ಸಂದರ್ಭದಲ್ಲಿ ಮೊಬೈಲ್ಗಳ ಮೂಲಕ ಅವರ ಮೊಬೈಲ್ ಟವರ್ಗಳ ಮುಖಾಂತರ ಅವರನ್ನ ಟ್ರ್ಯಾಕ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಆದರೆ ಆರೋಪಿಗಳು ಬಹಳಷ್ಟು ಜನ ಮೊಬೈಲ್ಗಳನ್ನು ಅವರ ಮನೆಗಳಲ್ಲಿಯೇ ಇಟ್ಟು ಅವರು ಅಲ್ಲಿಂದ ಪರಾರಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಒಂದು ರೀತಿ ಇದು ಸವಾಲಾಗಿ ಪರಿಣಮಿಸಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ. ಯಾಕೆಂತ ಹೇಳಿದ್ರೆ ಘಟನೆ ನಡೆದಂತಹ ಮಾರನೇ ದಿನವೇ ಏನು ವಿರೋಧ ಪಕ್ಷದ ನಾಯಕರುಗಳು ಕೂಡ ಬಂದು ಏನು ಪೊಲೀಸ್ ಠಾಣೆಯಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಜೊತೆಗೆ ಘಟನೆ ಆಗಿರ್ತಕ್ಕಂಥದ್ದು ಏನು ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಮೈಸೂರು ಒಂದು ರೀತಿ ಶಾಂತಿಯುತವಾದಂತಹ ಒಂದು ನಗರ. ಈ ಒಂದು ನಗರದಲ್ಲಿ KJಹಳ್ಳಿ DJಹಳ್ಳಿಯ ರೀತಿಯಲ್ಲಿ ಈಗ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳೇನಿದ್ದಾವೆ ಇದು ಜನಸಾಮಾನ್ಯರಿಗೆ ಆತಂಕವನ್ನು ಉಂಟು ಮಾಡಿದೆ. ಹೀಗಾಗಿ ಅವರನ್ನ ಸೆದೆಬಡಿಯುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಒತ್ತಾಯಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಚುರುಕುಗೊಂಡು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಸೆರೆ ಹಿಡಿಯಲಿಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ CCTVಯ ದೃಶ್ಯಗಳನ್ನ ಏನು ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು ಈ ಒಂದು CCTVಯ ದೃಶ್ಯಾವಳಿಗಳನ್ನ ಆಧರಿಸಿ ಅವರನ್ನ ಸೆರೆ ಹಿಡಿಯುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಇದುವರೆಗೂ ಕೂಡ ಕೇವಲ 14 ಜನ ಈಗ ಬಂಧನಕ್ಕೊಳಗಾಗಿದ್ರೆ ಇನ್ನುಳಿದಂತಹ ನೂರಾರು ಜನ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳುಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈಗ ಒಬ್ಬ ಏನು ಬಾಲಾಪರಾಧಿ ಕಂಡು ಬಂದಿದ್ದಾನೆ, ಆತನನ್ನು ನೋಡಿದಂತಹ ಸಂದರ್ಭದಲ್ಲೂ ಗೊತ್ತಾಗ್ತಾ ಇದೆ. ಜೊತೆಗೆ ಇಲ್ಲಿ ಇರತಕ್ಕಂಥ ಬಹಳಷ್ಟು ಮುಸ್ಲಿಂ ಯುವಕರೇ ಹೆಚ್ಚಿನದಾಗಿರ್ತಕ್ಕಂಥದ್ದು. ಆ ಮುಸ್ಲಿಂ ಯುವಕರೆಲ್ಲರನ್ನು ಕೂಡ ಪ್ರೇರೇಪಿಸುವಂತ ಒಂದು ಕೆಲಸವನ್ನ ಇಲ್ಲಿ ಮೌಲ್ವಿಯೊಬ್ಬರು ಮಾಡಿರ್ತಕ್ಕಂಥದ್ದು ಇರಬಹುದು. ಜೊತೆಗೆ ಸಂಘಟನಾಕಾರರು ಕೂಡ ಮಾಡಿದ್ದಾರೆ. ಇದು ಪ್ರಿಪ್ಲಾನ್ಡ್ ಆಗಿ ಮಾಡಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥ ಪ್ರಶ್ನೆಗಳು ಈಗ ಎದ್ದಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಈ ಒಂದು ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಈ ಥರದ ಅಂದರೆ ಯುವಕರು ತಮ್ಮ ಭವಿಷ್ಯವನ್ನ ಕಾಪಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಥರದ ಘಟನೆಗಳಿಗೆ ಇಳಿಯತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳಿದ್ದಾವೆ. ಇದೆಲ್ಲವನ್ನು ಕೂಡ ಸರಿಪಡಿಸಬೇಕಾದಂತಹ ಮೌಲ್ವಿಯೊಬ್ಬರೇ ಪ್ರಚೋದನಕಾರಿಯಾಗಿ ಭಾಷಣಗಳನ್ನು ಮಾಡುವ ಮುಖಾಂತರ ಅವರನ್ನು ಹುರಿದುಂಬಿಸಿ ಮತ್ತಷ್ಟು ಕಲ್ಲು ತೂರಾಟವನ್ನು ಮಾಡಿರ್ತಕ್ಕಂಥದ್ದೇನಿದೆ ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಆ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಮೊದಲು ಅರೆಸ್ಟ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಪೊಲೀಸರು ಇರ್ತಕ್ಕಂಥದ್ದು. ಜೊತೆಗೆ ಕಲ್ಲು ತೂರಾಟದಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನ ಏನಿದ್ದಾರೆ ಅಲ್ಲಿ 3-4 ಸಾವಿರ ಜನ ಸೇರಿದಂತಹ ಒಂದು ಸಂದರ್ಭ ಇತ್ತು. ಹಾಗಾಗಿ ಅಲ್ಲಿ ಕಲ್ಲು ತೂರಾಟ ಮಾಡಿದವರ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಇರುತ್ತೆ. ಹೀಗಾಗಿ ಅವರನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ 14 ಜನರನ್ನ ಸೆರೆ ಹಿಡಿಯುವಂತಹ ಒಂದು ಕೆಲಸ ಆಗಿದೆ. ಇನ್ನುಳಿದಂತಹ ನೂರಾರು ಜನರಿಗಾಗಿ ಹುಡುಕಾಟ ಮಾಡ್ತಾ ಇರುವಂತಹ ಪೊಲೀಸರು ಯಾವ್ಯಾವ ರೀತಿಯಾಗಿ ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರನ್ನ ವಿಚಾರಣೆಗೊಳಪಡಿಸ್ತಾರೆ. ಯಾಕೆಂತ ಹೇಳಿದ್ರೆ CCTVಯ ದೃಶ್ಯಾವಳಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಲ್ಲು ತೂರಾಟ ಮಾಡ್ತಾ ಇರ್ತಕ್ಕಂಥ ಆರೋಪಿಗಳು ಕಂಡು ಬರ್ತಾರೆ. ಆ ಆರೋಪಿಗಳನ್ನು ಹುಡುಕುವಂತಹ ಒಂದು ಪ್ರಯತ್ನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಸಿಗ್ತಾರೆ. ಯಾಕೆಂತ ಹೇಳಿದ್ರು ಎಲ್ಲರೂ ಕೂಡ ಬಹುತೇಕವಾಗಿ ಉದಯಗಿರಿ, ಶಾಂತಿನಗರ, ಗೌಸಿಯಾ ನಗರ, ಅಜಿತ್ ನಗರ ಈ ಒಂದು ಏರಿಯಾಗಳ ಯುವಕರುಗಳೇ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸುವಂಥ ಒಂದು ಕೆಲಸವನ್ನು ಮಾಡುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗ್ತಾರೆ. ಹೀಗಾಗಿ ಆರೋಪಿಗಳನ್ನ ಹಿಡಿತಕ್ಕಂಥದ್ದು ಒಂದು ಕಡೆ ಸವಾಲಾಗಿದ್ರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ಹಿಡಿತಕ್ಕಂಥದ್ದು ಒಂದು ರೀತಿ ಸುಲಭವೂ ಕೂಡ ಆಗುತ್ತೆ. ಜೊತೆಗೆ ಇಲ್ಲಿ ಏನು ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದಂಥ ವ್ಯಕ್ತಿ ಏನಿದ್ದಾನೆ ಆತನನ್ನ ಮೊದಲು ಬಂಧಿಸಬೇಕು ಅಂತ ಹೇಳಿ ಈಗ ಒತ್ತಾಯಗಳು ಕೇಳಿ ಬಂದಿರತಕ್ಕಂಥದ್ದು. ಆಗಷ್ಟೇ ಇಲ್ಲಿ ಆಗಿರತಕ್ಕಂಥ ಘಟನೆಯಿಂದ ಬೆಚ್ಚಿ ಬಿದ್ದಿರತಕ್ಕಂಥ ಮೈಸೂರಿಗೆ ಒಂದು ರೀತಿ ಧೈರ್ಯವನ್ನು ತುಂಬಿಸಲಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ತರದ ಘಟನೆಗಳು ಇಡೀ ನಗರವನ್ನ ಪರಿಣಮಿಸಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಇದು ಪೊಲೀಸರಿಗೆ ಒಂದು ರೀತಿ ಸವಾಲಾಗಿ ಪರಿಣಮಿಸಿರತಕ್ಕಂಥ ಒಂದು ಪ್ರಕರಣ. ಯಾಕೆಂತ ಹೇಳಿದ್ರೆ ಇಲ್ಲಿ ಹಲ್ಲೆ ನಡೆದಿರತಕ್ಕಂಥದ್ದು ಜನಸಾಮಾನ್ಯರ ಮೇಲಲ್ಲ, ಇಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ನಡೆದಿದೆ. ಹೀಗಾಗಿ ಪೊಲೀಸರಿಗೆ ಭದ್ರತೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಇಲ್ಲಿ ಇರತಕ್ಕಂಥ ಆತಂಕ. ಹೀಗಾಗಿ 14 ಆರೋಪಿಗಳನ್ನ ಬಂಧಿಸೋದ್ರ ಜೊತೆಗೆ ಬಹಳಷ್ಟು ಜನರನ್ನ ವಿಚಾರಣೆಗೊಳಪಡಿಸುವ ಮುಖಾಂತರ ಇಲ್ಲಿ ಕಲ್ಲು ತೂರಾಟದಲ್ಲಿ ಇರತಕ್ಕಂಥವ್ರನ್ನ ಬಂಧಿಸಲಿಕ್ಕೆ ಪೊಲೀಸರು ಈಗ ಬಲೆಯನ್ನು ಬೀಸಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.